ಇಡೀ ಜಗತ್ತು ಭಯ ಆತಂಕದಿಂದ ಎದುರು ನೋಡ್ತಾ ಇರುವ ಕ್ಷಣಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಭಾರತ ಸೇರಿ ಪ್ರಮುಖ ವಾಣಿಜ್ಯ ಪಾಲುದಾರ ದೇಶಗಳ ಮೇಲೆ ಪ್ರತೀಕಾರ ಸುಂಕ ವಿಧಿಸಲು ಅಮೆರಿಕ ಸಜ್ಜಾಗಿದೆ. ಈ ಬಗ್ಗೆ ನಾಳೆ ಅಂತಿಮ ನಿರ್ಣಯವನ್ನು ಟ್ರಂಪ್ ಪ್ರಕಟ ಮಾಡ್ತಾರೆ. ಇದರಲ್ಲಿ ಯಾವುದೇ ರಿಯಾಯಿತಿಗಳು ಇರಲ್ಲ, ಇದು ಎಲ್ಲರಿಗೂ ಸಮಾನವಾಗಿ ಇರುತ್ತೆ ಅಂತ ಟ್ರಂಪ್ ಈಗಾಗಲೇ ಹೇಳಿದ್ದಾಗಿದೆ. ಪರಸ್ಪರ ಸುಂಕದ ಗಡುವಿಗೆ ಮೊದಲೇ ಭಾರತವು ಅಮೆರಿಕದ ಉತ್ಪನ್ನಗಳ ಮೇಲಿನ ಸುಂಕವನ್ನು ಗಣನೀಯವಾಗಿ ಕಡಿತಗೊಳಿಸಲು ನಿರ್ಧರಿಸಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಅಮೆರಿಕ ಉತ್ಪನ್ನಗಳ ಮೇಲೆ 100% ಸುಂಕ ವಿಧಿಸಿರುವ ಭಾರತ ಸೇರಿ ಇತರೆ ದೇಶಗಳ ಮೇಲೆ ಪ್ರತೀಕಾರ ಸುಂಕವನ್ನು ವಿಧಿಸಲು ಸರಿಯಾದಂತಹ ಸಮಯ ಇದು ಅಮೆರಿಕ ಪಾಲಿಗೆ ಗೇಮ್ ಚೇಂಜರ್ ಅಂತ ಶ್ವೇತಭವನದ ಮಾಧ್ಯಮ ಕಾರ್ಯದರ್ಶಿ ತಿಳಿಸಿದ್ದಾರೆ. ಟ್ರಂಪ್ ಟಾರಿಫ್ ಭಯದಿಂದಾಗಿ ಭಾರತೀಯ ಷೇರುಪೇಟೆ ಭಾರಿ ನಷ್ಟವನ್ನು ಹೊಂದಿದೆ. ಬಿಎಸ್ಸಿ ಸೆನ್ಸೆಕ್ಸ್ 1390, ನಿಫ್ಟಿ 353 ಅಂಶ ಕುಸಿದಿದೆ. ಅಂದ ಹಾಗೆ ಅಮೆರಿಕ ಟಾರಿಫ್ ಭಾರತದ ಮೇಲೆ ಪ್ರಭಾವ ಏನು ಅನ್ನೋದನ್ನ ನೋಡೋಣ. ಸೆನ್ಸೆಕ್ಸ್ ನಿಫ್ಟಿ ಬಿದ್ದರೆ ದೊಡ್ಡದಿದಲ್ಲ, ಒಂದಿನದ ಮಾರ್ಕೆಟ್ ಲಾಸ್ ಆಗತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ರಿಕವರಿ ಆಗ್ಬೋದು. ಸ್ವಲ್ಪ ಪೇಷನ್ಸ್ ಇರೋರು ತಡ್ಕೋತಾರೆ. ಪೇಷನ್ಸ್ ಇಲ್ಲದೆ ಇಂಟ್ರಾಡೇ ಆಟ ಆಡೋರಿಗೆ ಸ್ವಲ್ಪ ಏಟು ಬೀಳ್ಬೋದೇನೋ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಕೂತ್ಕೊಂಡು ಲಾಂಗ್ ಟರ್ಮ್ ಗೇನ್ಸಿಗೆ ಭಾಳ ತಾಳ್ಮೆಯಿಂದ ಕೂತ್ಕೊಳ್ಳೋರಿಗೆ ಆ ಬೀಳೋದು ಹೇಳೋದು ಅಷ್ಟು ದೊಡ್ಡ ಸಮಸ್ಯೆ ಮಾಡಲಿಕ್ಕಿಲ್ಲ. ಇನ್ನು ಅಮೆರಿಕದ ಉತ್ಪನ್ನಗಳಿಗೆ ಭಾರತದಿಂದ ಸರಾಸರಿ 7.7% ಅಷ್ಟು ಟ್ಯಾರಿಫ್ ಇದೆ ಅಂತಿದೆ. ಒಂದು ಉತ್ಪನ್ನಕ್ಕೆ 100 ಇರ್ಬೋದು, ಈ ಪೆನ್ನಿಗೆ 36% ಇರ್ಬೋದು, ಈ ಕ್ಯಾಪ್ಗೆ 22% ಇರ್ಬೋದು, ಈ ಗ್ಲಾಸ್ಗೆ 6% ಇರ್ಬೋದು. ಎಲ್ಲದಕ್ಕೂ ಒಂದೇ ಅಲ್ಲ. ಹಾಗಾಗಿ ಸರಾಸರಿ ಬಂದಾಗ 7.25%, 7.7% ಅಷ್ಟು ಟ್ಯಾರಿಫು ನಮ್ಮಿಂದ ಬೀಳ್ತಿದೆ. ಯಾರಿಗೆ? ಅಮೆರಿಕದ ಉತ್ಪನ್ನಗಳಿಗೆ ಭಾರತ ಅಂದರೆ ಅಮೆರಿಕದವ್ರು ನಮ್ಮ ಹತ್ರಕ್ಕೆ ಕಳಿಸಿದಾಗ ನಾವು ಅಷ್ಟು ಹಾಕ್ತಾ ಇದ್ದೀವಿ. ಸದ್ಯ ಭಾರತದ ಉತ್ಪನ್ನಗಳಿಗೆ ಅಮೆರಿಕದವ್ರು 2.8% ಹಾಕ್ತಿದ್ದಾರೆ. ಸೇಮ್ ಅದೇ ಥರ ನಾವು ಕಳಿಸೋದು ಏನೇ ಇರ್ಬೋದು, ಸರಾಸರಿ ತೊಗೊಂಡಾಗ. ಅಂದರೆ ರೆಸಿಪ್ರೋಕಲ್ ಟ್ಯಾಕ್ಸ್ ಅಂದರೆ ನೀನು ಏನನ್ನು ಮಾಡುತ್ತೀಯೋ ಅದನ್ನೇ ನಾನು ಮಾಡುತ್ತೇನೆ ಅಷ್ಟೇ. ಕನ್ನಡಿಯಲ್ಲಿ ಮುಖ ನೋಡಿಕೊಂಡಂತೆ ಅಷ್ಟೇ, ಬಿಂಬ ಇದ್ದಂಗಿದು. ಆ ಲೆಕ್ಕಾಚಾರದ ಆಧಾರದಲ್ಲಿ ಅಮೆರಿಕ ಸರಾಸರಿ 7.7% ಟ್ಯಾಕ್ಸಿಗೆ ನಾವೇನು ಹಾಕ್ತಿದ್ದೀವಿ ಅದನ್ನು ಅವ್ರು ನಮ್ಮ ಮೇಲೆ ಹಾಕೋದಾದರೆ ನಮಗೆ ನಿಜವಾದ ವ್ಯತ್ಯಾಸ ಒಂದು 5%, 4.9, 5% ಬಂದು ಕೂತ್ಕೊಳ್ಳುತ್ತೆ. ಇದು ಭಾರತಕ್ಕಿರುವ ಒಟ್ಟು ವ್ಯಾಪಾರದ ಗಾತ್ರಕ್ಕೆ ಅಮೆರಿಕಾ ಭಾರತ ಇದು ಅಂತೆಲ್ಲ ಅನ್ಕತಿದ್ದೀರಿ ಅಷ್ಟೇ. ಭಾರತ 100 ಬಿಲಿಯನ್ ಮೇಲಿರೋ ವ್ಯಾಪಾರ ವ್ಯವಹಾರ ಮಾಡ್ತಿರೋ ದೇಶವೇ ಅಲ್ಲ ಅಮೆರಿಕ ಜೊತೆ. 100 ಬಿಲಿಯನ್ ಕೆಳಗಡೆ ಇರೋರು ನಾವು. 100 ಬಿಲಿಯನ್ನೂ ಇಲ್ಲ ನಮ್ಮ ಹತ್ರ. ಬಹಳ ಕಡಿಮೆ ನಮ್ಮದು. 60 ಚಿಲ್ಲರೆ ಬಿಲಿಯನ್ ಏನೋ ಇರಬೇಕಷ್ಟೇ ನಮ್ಮದು. ಬಹಳ ಕಡಿಮೆ, ನಮ್ದೇನು ತುಂಬ ಇಲ್ಲ. ಹೈಯೆಸ್ಟು ಕೆನಡಾ, ಚೀನಾ, ಮೆಕ್ಸಿಕೋ, ವಿಯೆಟ್ನಾಮ್ಗಿದೆ 200 ಚಿಲ್ಡ್ರನೋ 300 ಚಿಲ್ಡ್ರನ್ 400 ಚಿಲ್ಡ್ರನೋ ಇದೆ ಬಿಲಿಯನ್ಸ್ ಆಫ್ ಡಾಲರ್ಸ್ ಬಿಸ್ನೆಸ್ ಅವ್ರ ಜೊತೆ. ಟ್ರೇಡ್ ಡೆಫಿಸಿಟ್, ಬಿಸ್ನೆಸ್ ಎಲ್ಲ ಹೇಳ್ತಿರೋದು ಟ್ರೇಡ್ ಡೆಫಿಸಿಟ್ ಹೇಳ್ತಿರೋದು ನಾನು. ನಮಗೂ ಭಾರತಕ್ಕೂ ಟ್ರೇಡ್ ಡೆಫಿಸಿಟ್ ಇದೆ, ಅಮೆರಿಕಕ್ಕೆ ಇಲ್ಲ ಅಂತಲ್ಲ. ಅಂದರೆ ನಾವು ಹೆಚ್ಚು ಕಳಿಸ್ತೀವಿ, ಅವ್ರು ಕಡಿಮೆ ಕಳಿಸ್ತಾರೆ ಆ ಲೆಕ್ಕಾಚಾರದ. ನಾವು ಅಷ್ಟರಲ್ಲೂ ಇಲ್ಲದೆ ಇರೋರು. ಹಾಗಾಗಿ ನಾವು ಇದನ್ನು ನಿಭಾಯಿಸಬೇಕು ಅನ್ನೋದು ಬಹು ಜನರ ಪಂಡಿತರ ಲೆಕ್ಕಾಚಾರ. ನಮಗೆ ನಿಭಾಯಿಸ್ಲಿಕ್ಕೆ ಕಷ್ಟ ಆಗಬಾರ್ದಿದು. ಬೇರೆ ಪ್ರತಿಕಾರ ಸುಂಕ ಹಾಕಿದ್ರೆ ಕಷ್ಟ ಅಂತ ಇದ್ದಾರೆ. ಬೇರೆ ಪ್ರತಿಕಾರ ಸುಂಕವನ್ನು ನಮ್ಮ ಮೇಲೆ ಹಾಕಬೇಕಾದ ಅವಶ್ಯಕತೆ ಸದ್ಯಕ್ಕಿಲ್ಲ. ಬರಬಹುದು. ರಷ್ಯಾದಿಂದ ಆಯಿಲ್ ತಗೋತೀವಿ ಅಂತನೋ, ಇರಾನಿಂದ ಆಯಿಲ್ ತಗೋತೀವಿ ಅಂತನೋ ನಾಳೆ, ಅಥವಾ ವೆನೆಜುಲಾಯಿಂದ ಆಯಿಲ್ ತಗೋತೀವಿ ಅಂತನೋ ಈ ರೀತಿ ಬರಬಹುದು. ಸೆಕೆಂಡರಿ ಟ್ಯಾರಿಫ್ಸ್ ಬರ್ಬೋದು, ಬಟ್ ಇಲ್ಲಿವರೆಗೂ ಇಲ್ಲ. ಹಾಗಾಗಿ ನೋಡಬೇಕು. ಅಲ್ಲೇ ಅವರ ಸಂಬಂಧ ಏನಾದ್ರು ಸ್ವಲ್ಪ ಕೆಲಸ ಮಾಡಿ ಸುಧಾರಿಸ್ಕೊಡ್ಬೇಕು. ಆ ಡೌಟು ನನಗೆ ಕಚ್ಚಾ ತೈಲದ್ದು. ನೋಡೋಣ ಅದೇನಾಗತ್ತೆ ಅಂತ. ಒಂದಂತೂ ನಿಜ, ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಇದು ಹೇಗಾಗತ್ತೆ. ನಾಳೆ ಅನಾವರಣವಾಗತ್ತೆ. ದೇಶದಿಂದ ದೇಶಕ್ಕೆ ಇದನ್ನು ಪ್ರಕಟ ಮಾಡ್ತಾರೋ, ಒಟ್ಟಾರೆ ನೀತಿಯಾಗಿ ಪ್ರಕಟ ಮಾಡ್ತಾರೋ ಗೊತ್ತಿಲ್ಲ. ಎಕ್ಸೆಪ್ಟ್ ಮೆಕ್ಸಿಕೋ ಆ್ಯಂಡ್ ಕೆನಡಾ ವಿಚ್ ಆಲ್ರೆಡಿ ಹ್ಯಾಸ್, ಆ್ಯಂಡ್ ಚೈನಾ ವಿಚ್ ಆಲ್ರೆಡಿ ಹ್ಯಾಸ್ 25% ಆಫ್ ಅಡಿಷನಲ್ ಟ್ಯಾರಿಫ್ಸ್ ಆನ್ ಆಟೋ ಪಾರ್ಟ್ಸಲ್ಲಿ ಮತ್ತು ಆಟೋ ಇದರಲ್ಲಿ ಇರೋದು ಬಂದು ಬಿದ್ದಾಗೋಗಿದೆ ಅವ್ರ ತಲೆ ಮೇಲೆ ಆಗಲೇ, ಸ್ಟೀಲ್ ಆ್ಯಂಡ್ ಅದರ್ ಪ್ರಾಡಕ್ಟ್ಸ್ಗೆ. ಹಾಗಾಗಿ ಹೇಗೆ ಬೀಳತ್ತಿದು ಯಾರ್ಯಾರ ತಲೆ ಮೇಲೆ ಅನ್ನೋದು ಇನ್ನೂ ಐಡಿಯಾ ಇದ್ದಂಗಿಲ್ಲ ಯಾರಿಗೂ. ನಾಳೆ ಏನೋ ವೈಟ್ ಹೌಸಲ್ಲಿ ದೊಡ್ಡ ಕಾರ್ಯಕ್ರಮದ ಥರ ಮಾಡಿ ಇದನ್ನೆಲ್ಲ ಅನೌನ್ಸ್ ಮಾಡ್ತಾರಂತೆ.
ಅದೇನು ಐಟಮ್ ವೈಸ್ ಮಾಡ್ತಾರೋ, ದೇಶವಾರು ಐಟಮ್ ವೈಸ್ ಮಾಡ್ತಾರೋ, ನೋ ಐಡಿಯಾ ಯಾರಿಗೂ ಇದ್ರದ್ದು. ಟ್ರಂಪ್ ಸೊ ಇದು ಮಾಡಿದ ಮೇಲೆ ವಿ ವಿಲ್ ಹ್ಯಾವ್ ಟು ಸಿ ನಾವೇನು ಮಾಡಬೇಕು ಮಾಡಬಾರ್ದು ಪರಿಣಾಮಗಳು.